आज का हमारा सफ़र है रामनगर से मंड्या के लिए ट्रेन में। चलिए देखते हैं हमारा सफ़र कैसा रहेगा। ट्रेन में तो भीड़ काफ़ी है, लेकिन हमें तो सीट मिल गई, तो हम मंड्या के नज़ारों का मज़ा लेते हुए, ग्रीनरी देखते हुए सफ़र कर रहे थे। तभी वहाँ चुरमुरी वाला आया, तो हमने उन्हें चुरमुरी का ऑर्डर किया। फिर मैंने उसे कहा कि थोड़ा मीठा ऐड करे, क्योंकि मुझे चुरमुरी मीठी ज़्यादा पसंद है। तो जैसे हमने कहा, उसने बढ़िया सी चुरमुरी बनाई और थोड़ी टेस्टिंग के लिए दी। फिर मुझे टेस्ट सही लगा तो मैंने उसे ओके किया। तभी वहाँ एक लड़का कुछ बता रहा था, समझा रहा था, तो देखते हैं क्या बोल रहा है। ಇವತ್ತು ಶಿಕ್ಷಣದ ಮಾರಾಟ, ನಿರುದ್ಯೋಗ, ಬೆಲೆ ಏರಿಕೆ, ಏನಿವತ್ತು ಮಹಿಳೆಯರ ಹೆಚ್ಚಾಗ್ತಿರೋ ದೌರ್ಜನ್ಯ, ಈ ರೀತಿ ಸಾಮಾಜಿಕ ಸಮಸ್ಯೆಗಳ ವಿರುದ್ಧ ಜನಸಮಿತಿಗಳನ್ನ ರಚನೆ ಮಾಡಿ ಚಳವಳಿಗಳನ್ನ ಕಟ್ಟಿ ಬೆಳೆಸ್ತಿರೋರು ನಾವು. ಇತ್ತೀಚೆಗೆ ಕೂಡ ನೀವೆಲ್ಲ ಗಮನಿಸಿರ್ತೀರಾ, ಇವತ್ತು ರಾಜ್ಯ ಸರ್ಕಾರ ನಾವು ಬಡವರ ಪರ, ರೈತರ ಪರ ಅಂತ ಹೇಳ್ತಾನೆ ಇವತ್ತು ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ಗಳನ್ನ ಕಟ್ ಮಾಡ್ತಾ ಇದ್ದಾರೆ. ಇವತ್ತು ಎಷ್ಟೋ ಕೋರ್ಸ್ಗಳಿಗೆ ಇವತ್ತು ಸ್ಕಾಲರ್ಶಿಪ್ ಬರ್ತಾ ಇದೆ. ಮೊದಲೆಲ್ಲ ನಿಮ್ಗೆ ಯಾಕೆ ಇದೆ, ಗ್ಯಾಸ್ 400 ರೂಪಾಯಿ ಇತ್ತು, ಆಮೇಲೆ ಅದನ್ನ 1000 ರೂಪಾಯಿ ಮಾಡಿ 600 ರೂಪಾಯಿ ಬ್ಯಾಂಕ್ ಅಕೌಂಟ್ ಹಾಕ್ತೀನಿ ಅಂತ ಹೇಳಿ ಇವತ್ತು 900 ರೂಪಾಯಿ ಆಗಿದೆ. ಯಾವ ದುಡ್ಡು ಬರ್ತಾ ನಿಮ್ಗೆಲ್ಲ ಗೊತ್ತಿದೆ. ಅಡ್ಮಿಷನ್ ಟೈಮಲ್ಲೇ ಸರ್ಕಾರ ಒಂದಿಷ್ಟು ಸ್ಕಾಲರ್ಶಿಪ್ ಕೊಡಬೇಕಾಗಿತ್ತು. ಆದ್ರೆ ಇವತ್ತು ಹೆಂಗೆ ಅಂದ್ರೆ, ನೀವು ಅಡ್ಮಿಷನ್ ಆಗಿ ಆಮೇಲೆ ನಾವು ಕೊಡ್ತೀವಿ ಈ ತರ ಹೇಳ್ತಾ ಇವತ್ತು 1 ರೂಪಾಯಿ ಕೂಡ ಕೊಡ್ತಾ ಇಲ್ಲ ಎಷ್ಟೋ ಕೋರ್ಸ್ಗಳಿಗೆ. ಸೊ ಈ ಅರ್ಥದಲ್ಲಿ ಇವತ್ತು ಇರೋದೇ 16 ರಿಂದ 20 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ಗಳು, ಇವತ್ತು ಇದೆಲ್ಲ ಪ್ರೈವೇಟ್. ಇವತ್ತು ಸರ್ಕಾರಗಳು ಗೌರ್ಮೆಂಟ್ ಕಾಲೇಜ್ಗಳು ತೆರೀತಾ ಇಲ್ಲ. ಅಟ್ಲೀಸ್ಟ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡಬೇಕಾಗಿತ್ತು, ಅದನ್ನು ಮಾಡ್ತಾ ಇಲ್ಲ. ಇನ್ನು ಕೇಂದ್ರ ಸರ್ಕಾರಕ್ಕೆ ಬಂದ್ರೆ ನೀವು 100 ರೂಪಾಯಿ ಕೊಟ್ಟರೆ ತೆರಿಗೆ ರೂಪದಲ್ಲಿ ಬರೀ 200 ರೂಪಾಯಿ ಮಾತ್ರ ಶಿಕ್ಷಣ ಕೊಡ್ತಾ ಇದ್ದಾರೆ. ಇವತ್ತು ನಾವು ಗಮನಿಸೋದು, ಸರ್ಕಾರ ಬೇರೆ ಇರ್ಬೋದು ಅಂತ ಅಟ್ಲೀಸ್ಟ್ ಬಡ ವಿದ್ಯಾರ್ಥಿಗಳಿಗೆ ಓದೋ ತರ ಆಗ್ಬೇಕಾಗಿತ್ತು. ಆದ್ರೆ ಈ ದೇಶದಲ್ಲಿ ಇವತ್ತು ದಿನೇ ದಿನೇ ಶಿಕ್ಷಣ ಮಾರಾಟ ಆಗ್ತಾ ಇದೆ. ಸರ್ಕಾರಿ ಶಾಲೆ ಕಾಲೇಜ್ ಮುಚ್ಚೋಗ್ತಾ ಇದೆ. ನಿರುದ್ಯೋಗದ ಸಮಸ್ಯೆ ನಿಮಗೆಲ್ಲ ಗೊತ್ತಿದೆ. ಇವತ್ತು ನಿರುದ್ಯೋಗ ಹುದ್ದೆಗಳು ಎಷ್ಟೋ ಖಾಲಿ ಇದೆ. ರಾಜ್ಯ ಸರ್ಕಾರದಲ್ಲಿ 2.5 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇದೆ, ಭರ್ತಿ ಮಾಡ್ತಾ ಇಲ್ಲ ಸರ್ಕಾರ. ಮೊನ್ನೆ ಕರೆದಿರೋ KPSC ಕರೆದಿದ್ರು, ಅದರಲ್ಲೂ ಮೋಸ. ಅದೇನೇನೋ ಪೇಪರ್ ಸರಿ ಇಲ್ಲ. ವಿದ್ಯಾರ್ಥಿಗಳಿಗೆ ಕಷ್ಟಪಟ್ಟು ಬೆಳಗಿಂದ ಸಂಜೆ ಓದೋ ವಿದ್ಯಾರ್ಥಿಗಳಿಗೆ ಬೆಲೆ ಇಲ್ಲ ಅಷ್ಟೇ. ಕೇಂದ್ರ ಸರ್ಕಾರ ಯಾವ ಮಟ್ಟಿಗೆ ಹೋಗಿದೆ ಅಂದ್ರೆ, ಎಲ್ಲ ಕಾಂಟ್ರಾಕ್ಟ್ ಜಾಬ್. ಇಂಡಿಯನ್ ಆರ್ಮಿ ಕೂಡ ಅಗ್ನಿವೀರ ಸ್ಕೀಮ್ ತಗೊಂಡು ಕಾಂಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಇಂಥ ಸಮಸ್ಯೆಗಳ ವಿರುದ್ಧ ಯೋಜನೆ ಕೊಡ್ಬೇಕು. ಇವತ್ತು ಬೇರೆ ಪಕ್ಷಗಳು ನಿಮ್ಗೆ ಗೊತ್ತಿದೆ. ಇವತ್ತು ರಾಜ್ಯ ಸರ್ಕಾರ ನೋಡಿ 14,000 ಕೋಟಿ ಖರ್ಚು ಮಾಡಿ ಭೂಮಿ ಅಡಿಗೆ ರೋಡ್ ಕಟ್ತಾರಂತೆ, ಅಂಡರ್ಗ್ರೌಂಡ್ ರೋಡ್. ಅದು ಜನಗಳು ಕೇಳಿದ್ದಲ್ಲ. ಕೆಲವು ಕಾಂಟ್ರಾಕ್ಟ್ಗಳು ಕಮಿಷನ್ಗೋಸ್ಕರ ಮಾಡ್ತಾರೆ ಹೊರತು ಜನಗಳಿಗೋಸ್ಕರ ಅಲ್ಲ. ನಿನ್ನೆ ಅಷ್ಟೇ ಪೇಪರ್ಗಳಲ್ಲಿ ಓದಿರ್ತೀರಾ, 3,500 ಅಂತ ಮಾಡ್ತಾ ಇದೀವಿ. ದಯವಿಟ್ಟು ನಮ್ಮ ಕರಪತ್ರಗಳನ್ನ ಓದಿ, ನಮ್ಮ ಪಕ್ಷ ಗಮನಿಸಿ, ಸಾಮಾಜಿಕ ಹೋರಾಟಗಳನ್ನ ಬೆಂಬಲಿಸಿ ಅಂತ ಮನವಿ ಮಾಡ್ತೀವಿ. ಥ್ಯಾಂಕ್ ಯು. ये सभी इनकी यूनियन के वॉलंटियर्स हैं। अगर आपको इनका कॉज सही लगे तो आप इनको हेल्प कर सकते हैं, क्योंकि ये लोग सभी किसी पॉलिटिक्स ग्रुप से नहीं हैं। ये सब हैं, लेक्चरर्स हैं, स्टूडेंट्स हैं। तो अगर आपको सही लगे तो मैं स्कैनर पोस्ट करूँगा, आप इन्हें हेल्प करें।